ಅಂದ್ಲ, ಯವ್ವ ಬರ್ತದ ಕೊಡ, ತೀರಾ ಅದೆಂತ ರೇಟ್ ಹೇಳ್ತೀನಿ ನೀನು ಅಂದೆ. ಕೊಡೋದಿಲ್ಲ ಬರೋದಿಲ್ಲ ಅನ್ಕೊಂತಾನ ಕೊಟ್ಲ. ಕಡೆಗೆ ಒಂದು 8 ಕಲ್ಪ ತೊಗೊಂಡೆ. ಚಲೋ ಬಿಡ ಶಾಂತಕ್ಕ, ಅದು ಬಂದಾಗ ನನಗೆ ಗೊತ್ತಾಗಿಲ್ಲ ಬಿಡ ಯವ್ವ. ಆತಾಗ ಗೊತ್ತಾಗಿತ್ತಂದ್ರೆ ತೊಗೊಂಡಾರ ಏನು ಮಾಡಲಿ ಶಾಂತಕ್ಕ. ಹಾಕಿ ತೊಗೊಂಡು ಹಾಕ್ತೇನೆ ಅಂತಂದೆ ಅಂತ ತಿಳ್ಕೊ. ಹೋದ್ಸಲ ತೊಗೊಂಡು ಹಾಕಿದ್ನಲ್ಲ, ಒಂದು 6-7 ಕಲ್ಪನೂ ತೊಗೊಂಡಿದ್ದೆ ನಾನು, ಇಬ್ಬರಿಗೆ ಬರ್ತದಂತೇಳಿ ಹಾಕಿದ್ದೆ. ಅಲ್ಲ ಅಯ್ಯೋ ಅತ್ತಿಯಾರ 16 ತಿಂತಾರ್ರಿಪ್ಪ, ಚಳಕಾಯ ಮಳಕಾಯ ಚೌಳಿಕಾಯ, ನಮ್ಗೆ ತಿನ್ನಕ್ಕಾಗಲ್ರಿಪ್ಪ ಇವನ್ನೆಲ್ಲ. ಆತಾಗ ಹಾಕ್ಬೇಡ್ರಿ, ನಾವು ಅಂಗಡಿಯಂದು ಮಾವಿನಕಾಯಿ ಉಪ್ಪಿನಕಾಯಿ ತರ್ತೇವೆ, ಎಲ್ಲಿ ಇದು ನಿಂಬಿಕಾಯಿ ಉಪ್ಪಿನಕಾಯಿ ತರ್ತೇವೆ. ಅಂತ ಕ್ಯಾರೆಟು ಏನದು ಮೆಣಸಿಕಾಯಿ ಬೆಳ್ಳುಳ್ಳಿ ಎಲ್ಲ ಸೇರ್ಸಿ ಹಾಕಿರ್ತಾರಲ್ಲ, ಅವನ್ನೆಲ್ಲ ಉಪ್ಪಿನಕಾಯಿ ತಂತ ತಿಂತಾರೆ ಗೊತ್ತನ. ಅದ ಮತ್ತೆ ಹಾಕಿಡು ನೀನು. ಏನದು ಕಳಿಯೋದು ಒಂದ ಸೊನ್ನಿ, ಅದಿನ್ನು ಕಳತಿರಂಗಿಲ್ಲವ. ಪಲ್ಯ ಹಚ್ಕೊಂಡಂಗೆ ಅನ್ನದಾಗ 3-4 ಹೋಳು ಹಚ್ಕೊಂಡು ತಿಂತಾರೆ ಬೆಂಡ್ಲ್ಯಾರ. ತಿಂದು 15 ದಿನದಾಗ ಚಟ ಚೂರು ಮಾಡ್ತಾರ ಅದನ್ನ ಓಟೋನು ಉಪ್ಪಿನಕಾಯಿನ. ಆ ನಮನಿ ತಿಂತಾರ. ಮತ್ತು ಚಳಕಾಯಿ ಬಂದಾವ ತೊಗೊಂತೇನ್ರಿ ಬೆಂಡ್ಲ್ಯಾರ, ರೊಕ್ಕ ಕೊಡ್ರಿ ಅಂದ್ರೆ ₹1 ರೊಕ್ಕ ಬಿಚ್ಚುದಿಲ್ಲ ಗೊತ್ತನ. ನಾವಲ್ರಿ ಇರ್ತೀರ ಅಂತೇಳಿ ಇಬ್ರು ರೊಕ್ಕ ಬಿಚ್ಚುದಿಲ್ಲ. ಹೋದ್ಸಲ ನನ್ನ ಕಡೆ ಇದ್ದಿದ್ದ ಕೊಟ್ಟು ತೊಗೊಂಡಿದ್ನಿ, ಆ ನಮ್ನಿ ಮಾಡಿದ್ರಲ್ಲ. ಈ ಸಲ ನಾ ಏನು ತಲೆ ಕೆಡಿಸ್ಕೊಂಡಿಲ್ವ ಶಾಂತಕ್ಕ. ಅಲ್ಲ, ಈ ಬೆಂಡ್ಲಿಗೂ 2000 ಬರ್ತೈತಿ, ಆ ಬೆಂಡ್ಲಿಗೂ 2000 ಬರ್ತೈತಿ. ದೊಡ್ಡ ಒಂದು ರೇಷನ್ ಕಾರ್ಡ್ನ ನನ್ನ ಹೆಸರು ಐತಿ, ನನಗೆ 2000 ಬರ್ತತನ ಇಲ್ಲ. ಅದಕ್ಕೆ ಈ ವರ್ಷ ಈಗ ರೇಷನ್ ಕಾರ್ಡ್ ಏನೋ ಮಾಡ್ಸಕತ್ತಾರಂತ ನಂದೊಂದು ಕಿತ್ತಿಸಿ ಬ್ಯಾರೇನ ಮಾಡಿಸ್ಕೊಂತೇನವ. ಅದು ಏನು 2000 ಬರ್ತದೆ ನನಗೆ ಬರಲತ್ತಾಕತ್ತ. ಸಾಕಾಗೈತೆ ನೋಡಿ ನನಗೆ ಗೊತ್ತಾಗ. ನಾನು ಇದನ್ನು ಈಗ ಒಂದು 2-2.5 ವರ್ಷದ ಹಿಂದರ ಮಾಡಿಸಿದ್ದೆ ಅಂದ್ರೆ ಇಷ್ಟೊತ್ತಿಗೆ ಎಷ್ಟು ರೊಕ್ಕ ಕೂಡಿರ್ತಿತ್ತು ನನ್ನ ಕಡೆ. ಏನು ಮಾಡ್ತೀವ, ರೂಪಾಯಿ ಕೂಡಲಿಲ್ಲ ನನ್ನ ಕಡೆ. ನಾನೆಷ್ಟು ಹೇಳಿದೆ ನನಗೆ ನಾ ತೊಗೋತೇನೆ ಅಂತೇಳಿ. ಇಲ್ಲ, ತೊಗೊಂತಾಳ ಅದನ್ನ ₹2000. ಒಬ್ಬೊಬ್ರ ಮನೆಗೆ ಒಂದೊಂಥರ ಬಿಡ ಯವ್ವ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀವಿ ಬಿಡು. ಅಂದಂಗೆ ಶಾಂತಕ್ಕ, ನಿನ್ನ ಮಗಳಿಗೆ ಮದುವೆಗೆ ಒಂದು ಸೀರೆ ಹೈರ್ ಮಾಡಿದ್ದೆ. ಸೀರೆ ನೋಡಿದನ ಅಂತ ಏನು ತುಟ್ಟಿದಲ್ಲ ಮತ್ತೆ ಪರಕ. ಅದು ಏನಂಗಾರ ಹೈರ್ ಕೊಟ್ರೆ ಪ್ರೀತಿ ವಿಶ್ವಾಸ ಐತಿ ಅಂತ ಅರ್ಥನ. ಹೈರ್ ಕೊಟ್ಟಿಲ್ಲ ಅಂದ್ರೆ ಏನೂ ಇಲ್ಲನ ತೆಗಿಯ. ಇಂಥವೆಲ್ಲ ಯಾಕೆ ವಿಚಾರ ಮಾಡ್ತೀನಿ ನೀನು? ನಾನು ಹೇಳಿದ್ರೆ ಪರಕ್ಕ ಕೇಳವಳ್ಳು. ಅಯ್ಯೋ ಏನಾರ ಕೊಡಬೇಕಿತ್ತು ನಮಗೆ, ಶಾಂತಕ್ಕೆ ಸೀರೆ ಕೊಡ್ಸಾಳ, ನಾವೇನು ಕೊಡಲಿಲ್ಲ ಹಚ್ಚಿಬಿಟ್ಲು ಒಂದಳತಿ. ಹೇಳಿದ್ರೆ ಕೇಳವಳ್ಳು. ನೋಡ್ ಪರಕ, ನೀವಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಕೊಟ್ರೆ ಪ್ರೀತಿ, ಕೊಡಲಿಲ್ಲ ಅಂದ್ರೆ ಇಲ್ಲ, ಇವೆಲ್ಲ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡ. ಉಪ್ಪಿನಕಾಯಿ ಯಾವ್ದಲ್ಲ ಹಾಕ್ತೀನಿ, ಹಾಕಿ ಒಂದು ಬತ್ತಲೆ ಇರಲಿ. ಈಗ ಹಾಕತ್ಲೆ ಕೊಟ್ಬಿಟ್ಟೆ ಅಂದ್ರೆ ಉಪ್ಪು ಖಾರ ಹುಣಿ ನೋಡೋಕ್ಕಾಗಲ್ಲ. ಅದಕ್ಕೆ ಒಂಚೂರು ಉಪ್ಪಿನಕಾಯಿ ಪೌಡ್ರ್ ಐತೆ ನಿನ್ನ ಕಡೆ? ಐತೆ ತಡಿ ಶಾಂತಕ್ಕ, ಅದಕ್ಕೆ ತಲೆ ಕೆಡ್ಸ್ಕೊಂತಿ. ಉಪ್ಪಿನಕಾಯಿ ಪೌಡ್ರ್ ರಗಡ್ ಐತಿ, ಕೊಡ್ತಾನೆ ತಡಿ. ಕೊಡ್ತಾನೆ, ಹಾಕು. ನಾನೇನು ಉಪ್ಪಿನಕಾಯಿ ಹಾಕ್ಬೇಕು ಬರಲಿ, ಬೆಳೆದಾಟ್ರಾಗ ಐತಿ. ಕೊಡ್ತಾನೆ, ಓಟು ಹಾಕಿ ಕೈಯಾಡಿಸಿಡು ಚಂದಾಗಿ. ಈಗ ಬೇಡ ಶಾಂತಕ್ಕ, ಆರಾಮ್ ಕಳೀಲಿ. ಕಳತಿ ಎಲ್ಲ ಚಂದಾಗಿ ಕುಡ್ಕೊಲಿ, ಉಪ್ಪು ಖಾರ ಉಂಡ್ಲಿ, ಎಲ್ಲ ತಿನ್ನಾಕ ರೆಡಿ ಆಕತ್ತಲ್ಲ. ಅವಾಗ ಒಂದು ಸಣ್ಣ ಡಬ್ಬ್ಯಾಗ ಊಟ ಹಾಕಿ ಕೊಡು, ನಾನೇ ಊಟ ಅಂದ ಹಾಕೊಂಡು ತಿಂತೇನೆ. ಹಂಗ ಮಾಡ, ಅದಕ್ಕೇನಂತ. ತರ್ಸದ್ದು ಕಂಚಿಕಾಯಿ ಉಪ್ಪಿನಕಾಯಿ ಮಸ್ತ್ ಐತಿ. ಇನ್ನು ಬರಣೆಯಾಗ ಕೊಡ್ಲನ, ಡಬ್ಬಿಗೆ ಅದನ್ನ ತಗೊಂಡಿರ್ತೇವೆ ನಾವು. ಈಗ ಕೊಡ ಶಾಂತಕ್ಕ, ಪುಣ್ಯ ಬರಲಿ ಏನು ಗೊತ್ತ. ಒಂದು ಈಟ್ ಕೊಡವ. ಈ ಅಂಗಡಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ಇವೆಲ್ಲ ತರ್ತಾವಲ್ಲ ಇವು. ಅಯ್ಯೋ ಎಣ್ಣೆ ತೇಲ್ತಿರ್ತೈತಿ ಒಂದು ಬರ ಅಂದ್ರೆ. ಆ ಮಾವಿನಕಾಯಿ ಉಪ್ಪಿನಕಾಯಿಗಂತರೂ ಅಂತ ಉಪ್ಪು ಸುರಿವಿರ್ತಾರೆ ನೋಡು. ಯಾವಾರ BP ಇದ್ದಿದ್ದು ತಿಂದ್ರೆ ಸೆಟ್ಟದಾಗ ಹೋಗೋದ. ಆ ನಮ್ಮನೆ ಉಪ್ಪಿನಕಾಯಿ ಸುರಿವಿರ್ತಾವ ಈ ಉಪ್ಪನ ಗೊತ್ತನ. ತಿನ್ಬೇಡ್ರಿ ಬೆಂಡ್ಲ್ಯಾರ, ನನ್ನ ಮಕ್ಕಳಿಗೂ ಕೊಡಬೇಡ್ರಿ ಉಪ್ಪಿನಕಾಯಿ ಅಂಗಡಿವು ಅಂತ ಹೇಳ್ತೀನಿ. ಅದ್ರಾಗ ಇಬ್ರು ಸಸ್ತ್ಯಾರದಾರ, ಇಬ್ರು ಬೀಗ್ತ್ಯಾರು. ಒಂದು ಏನಾರ ಹಾಕಿ ಮಕ್ಕಳಿಗೆ ಕೊಡಿಸ್ಬೇಕನ್ನೋದಿಲ್ಲವ, ಅವಕ್ಕೆ ಕೊಡ್ಬೇಕನ್ನೋದಿಲ್ಲವ. ಯವ್ವ ಏನೇವ ಒಂದು ಶಾಂಡ್ಗಿ, ಬಳಕದ ಕಾಯಿ, ಕುಂಬಳ ಮೆಣಸಿಕಾಯಿ ಏನು ಬೇಕು ಅದನ್ನ ಮಾಡಿ ಕೊಡ್ಬೋದವ. ಏನೇನಿಲ್ಲ ನೋಡು, ಇವು ಕೇಳೋದಲ್ಲ ಅವು ಮಾಡೋದಲ್ಲ, ಮತ್ತಿನ್ನೇನೈತಿ. ಆದರೂ ಅವ್ರ ಮ್ಯಾಗ ಬಿದ್ದು ಶೆಟೀತಾವ. ಒಂದು ಹೇಳ್ತೀನಿ, ನಾ ಎಲ್ಲ ಮಾಡಿ ಮುಂದಿಡ್ತಿದ್ನೆ. ಮತ್ತು ಉರಿ ಮುಕ್ಕಳ್ಯಾಗ ಕಾಯಿಪಲ್ಲೆ ಏನು ಸ್ವಲ್ಪ ಬೆಳೆದನೇನೋ ಶಾಂತಕ್ಕ. ನಾನು ಟೆರೇಸಿನ ಮೇಲೆ ನೋಡಿ ಇಲ್ಲ ಹೆಂಗೆ ಕಾಯಿಪಲ್ಲೆ ಹಚ್ಚೀನಿ. ಒಮ್ಮೆ ಕುತ್ಕೊಂಡು ಹರಿದ್ರ ಹಂಗೆ ಹಿಂಡ ಪೂರ ಆ ನಮ್ನಿ ಕಾಯಿಪಲ್ಲೆ. ಒಂದು ಹೊತ್ತಿನ ಪಲ್ಯಕ್ಕಂತರೂ ಏನು ಮೋಸಿಲ್ಲ, ಅಷ್ಟು ಕಾಯಿಪಲ್ಲೆ ಹಾಕತಿ ಗೊತ್ತನ. ಅಷ್ಟೆಲ್ಲ ಇದ್ರು ಇವಕ್ಕೆ ಯಾವ್ದು ವಿಚಾರ ಐತೆ ಅಂತ ಮಾಡಿ ನೀನು. ಅದು ಖರೆ ಅನ್ನ ಗಿರ್ಜಿ. ಮತ್ತೇನೋ ಮೊನ್ನೆ ಅಂದಂತ ಊರಿಗೆ ಹೋಗ್ತಾನೆ ಅಂತೇಳಿ ನಾನು ಹೋಗಿ ಏನ ಅಂತೇಳಿ ಮಾಡಿದ್ದೆ. ಹಾಗಾಗಿ ಮನೆ ಕಡೆ ಬರಲಿಲ್ಲವ ನಾನು, ಇಲ್ಲಾಂದ್ರೆ ಬರ್ತಿದ್ದಪ್ಪ. ಯಾವಾಗ ಬಂದೆ? ಏನು ಹೋಗೇ ಇಲ್ಲನ? ಇಲ್ಲ ಶಾಂತಕ್ಕ, ಹೋಗಿಲ್ಲ. ಹೋಗ್ಬೇಕು ಅಂತಂದೆ, ಆಕಿಗೆ ಬಾ ಅಂತ ಹೇಳೀನಿ ಈಗ ಸದ್ಯಕ್ಕೆ. ಮತ್ತು ಈಗೇನು ಸೊಸಿ ಹೋದೆ ಕೆತ್ತಾಗ ಹೋಗಾಳವ, ಇನ್ನೂ ಬಂದೇ ಇಲ್ಲ. ಅದು ಏನು ಕೆಲಸ ಏನು, ಅವ್ರಿಗೇನು ಆರಾಮಿಲ್ಲಂತೆ, ಅಲ್ಲೇ ಉಳ್ಕೊಂಡಳವ. ಹಂಗಾಗಿ ನನಗೆ ಅತ್ತಾಗ ಹೋಗೋಕ್ಕಾಗಿಲ್ಲ. ಈಕಿ ಬಂದ್ಲಂದ್ರೆ ಹೋಗ್ಬೇಕು. ಮತ್ತು ಈಗ ನನ್ನ ಮಗ ಅಡುಗೆ ಮಾಡಾಕರ ಯಾರು. ಹಂಗಾಗಿ ಇವಂಗ ಯವ್ವ ನೀ ಹೋಗ್ಬೇಡ, ನೀ ಹೋದೆ ಅಂದ್ರೆ ಆಕೆ ನಮ್ಮ ಅತ್ತಿ ಬಂದು ಕುಂದಿರ್ತಾಳ, ನನಗಾರ ಸೇರೋದಿಲ್ಲ. ನೀ ಹೋಗ್ಬೇಡ ಅಂತ ಒಂದೇ ಸಮಯ ಇವ ಜೀವ ತಿಂತಾನೆ. ನಾನಾರ ಏನು ಮಾಡ್ಲವ. ಇವನ್ ನಮ್ಮನಿ ಏನಾರ ಮಾತಾಡ್ತಿದ್ದಾಳ, ಅದಕ್ಕೆ ಸೇರಂಗಿಲ್ಲ ಕಾಣ್ತವ. ನೂನವ ಗಂಡ ಐತಿ ನಡಕ್ಕೆ ಎಲ್ಲದ್ರಾಗ ಮುಗ್ ತುರ್ಸ್ಕೊಂಡು ಹೋಗ್ತಾಳ ಅಡ್ಡಡ್ಡಡ್ಡಡ್ಡ. ಆಮೇಲೆ ಈಕಿನೂ ಅವರು ಹೇಳ್ದಂಗೆ ಈಕಿನೂ ಮಾಡಾಕತ್ತಿ ಬಿಡ್ತಾಳ. ಅದು ಒಂದೊಂದ್ಸಲ ಅವ್ನಿಗೆ ಇಷ್ಟ ಆಗಲ್ಲ. ಆಮೇಲೆ ಯಾವಾಗಿದ್ರು ಸ್ವತಂತ್ರವಾಗಿದ್ದವ, ಯಾರು ಏನಾರ ಅಧಿಕಾರ ಚಲಾಯಿಸಿ ಆಗತ್ಬಿಟ್ಲೆ ಅವ್ಗೊಂಥರ ಕಿರಿಕಿರಿ ಆಕತಿ. ಈ ನನಗಂತಾನ ಅವ್ನು ಕರ್ಸ್ಬೇಡ ಅಂತ ಹೇಳಿಕಿಗೆ ಅಂತಾನ. ಈಗ ನಾ ಹೆಂಗೆ ಹೇಳಕ್ಕ ಶಾಂತಕ್ಕ? ನಾ ಹೋಗಿ ನಿಮ್ಮ ಅವ್ನು ಕರ್ಸ್ಬೇಡ ಅಂತ ಅಂದು ನಾನು ನನ್ನ ಮಗಳ ಮನೆಗೆ ಹೋದೆ ಅಂದ್ರೆ ಆ ಮನುಷ್ಯತ್ವ ಅನಿಸ್ಕೊತಾನ. ಯಪ್ಪ ನೀನು ಏನಾರ ಮಾಡ್ಕೊ, ನೀನು ಹೇಳಾರ ಹೇಳ್ಕೊ, ಬಿಟ್ಟಾರ ಬಿಟ್ಕೊ, ನನಗಂತೂ ಸಂಬಂಧ ಇಲ್ಲ.
ಏನು ನಾನು ಮಾತ್ರ ನಿಮ್ಮ ಅವ್ನ ಕರೆಸಬೇಡ ಅಂತ ನಾ ಏನು ಹೇಳಕ್ ಹೋಗುದಿಲ್ಲ. ಇದ್ರ ಮ್ಯಾಗ ನಿಂಗೆ ಬಿಟ್ಟಿದ್ದ ಅಂದೆ. ಹೌದಿಲ್ಲ ಶಾಂತಕ್ಕ? ನಂಗೆ ಯಾಕೆ ಬೇಕವ? ಇವತ್ತ ನಾಳೆ ಗಂಡ ಹೆಂಡತಿ ಮತ್ತು ಒಕ್ಕಟ್ಟಾಕಾರ ಮತ್ತು ಕುಡ್ಕೋತಾರ, ನಡಕ್ ಮಾತಾಡೋದಕ್ಕೆ ನಾ ಕೆಟ್ಟ. ಅಯ್ಯ ಅತ್ತಿಯರ್ ಬರಬೇಡ ಅಂದ್ರೆ ನಮ್ಮ ಹೋಗ, ಅತ್ತಿಯರ್ ಬರಬೇಡ ಅಂದ್ರೆ ನಮ್ಮ ಹೋಗ, ನಂಗೆ ಯಾಕೆ ಬೇಕಾ ಶಾಂತಕ್ಕ? ಓಹೋ ಮಹಿಳಾ ಸಂಘದ ಮೀಟಿಂಗ್ ಕುಡಿಯತಲ್ಲ. ಬರ್ರಿ ಬರ್ರಿ. ಬಂದ್ರೆ ಚಲೋ ಅತ್ತಿಗೆ ಚಾ ಮಾಡ್ಬೇಕನ್ನಕತ್ತಿದ್ದೆ. ಪಾರಕ ಗಿರ್ಜಕ್ಕ ಬಂದಿದ್ರೆ ನೀವು ಬಂದ್ರೆಲ್ಲ ಬೇಸಾತ. ತಡ್ರಿ ಕುಂದ್ರಿ, ಚಾ ಮಾಡ್ತೇನೆ. ಇನ್ಮ್ಯಾಗ ಆರೋಗ್ಯದ ಕಡೆ ಭಾರಿ ಲಕ್ಷ್ಯ ನನಗ. ಚಾಗಿ ಮಾಡಕ್ ಹೋಗ್ಬೇಡ ಏನ. ನನಗ ಚುಲತ್ತಂಗ ನೀರ್ ಕಾಸ ಒಂದ್ ಈಸ್ ಕುಡಿಯಾಕ. ನೀರ್ ಕಾಸ ಅಂದ್ರೆ ಜಳಕ ಕಾಸ್ತಂಗ ಕಾಸಿ ಅಲೆ ಹಂದಿ ಅಂತಕ್ಕೆ. ಮತ್ ನಾ ಏನ್ ಹೇಳತ್ತೀನಿ ಅಂದ್ರೆ ಒಂದ್ ವಾಟೆ ನೀರ್ ಚಂದಾಗಿ ಸೊಳಮಳ ಅನ್ನಂಗ ಕಾಸು. ಅದ್ರಾಗ ಒಂದ್ 10 ಕಾಳ ಜೀರಿಗೆ ಹೋಗಿ, ಒಂದ್ 10 ಕಾಳ ಅಜ್ವಾನ್ ಹೋಗಿ, ಏನ ಒಂದ್ ಅರ್ಧ ಚಕ್ಕಿ ಮುರಿದೋಗಿ, ಒಂದ್ ಅರ್ಧ ಲವಂಗ ಹೋಗಿ, ಆಮ್ಯಾಗ ಮತ್ತೇನು ಒಂದ್ ಈಟ ಅಲ್ಲ ಜಜ್ಜಾಕ, ಆಮ್ಯಾಗ ಇಷ್ಟು ಸಾಕು. ಇಷ್ಟಿದ್ರೆ ಸಾಕು ಬಿಡು. ಅದನ್ನ ಚಂದಾಗಿ ಒಂದ್ ಇಟ್ಟು ಕುದಿಸ್ತಂಗ್ ಮಾಡಿ ಸೋಸಿ ಒಂದ್ ಗಲಾಸಿಗೆ ಹಾಕಿ ಕೊಡು, ಕುತ್ಕೊಂಡು ಕುಡಿತೀನಿ. ಏನ ಅಲ್ಲ ಜಜ್ಜಿ, ಅಲ್ಲ ಚಕ್ಕಿ ಜೀರಿಗೆ ಅಜ್ವಾನ, ಅಲ್ಲ ಒಂದಿಟ್ಟು ಬೆಳ್ಳುಳ್ಳಿ, ಚಕ್ಕಿ, ಪಲಾವ್ ಎಲೆ, ಲವಂಗ, ಇದು ಜಾಪತ್ರಿ ಇವೆಲ್ಲ ಹಾಕಿ ಒಂದಿಟ್ಟು ಬಸಮತಿ ಅಕ್ಕಿನ ತೊಳೆದು ಹಾಕ್ಬಿಡ್ತೇನೆ ಬಿಡ್ರಿ. ಬಿರಿಯಾನಿ ಆದಂಗೆ ಆಗ್ಬಿಡ್ತೈತಿ. ಅಲ್ಲಿ ಇವನ್ನೆಲ್ಲ ಹಾಕೊಂಡು ಕುಡಿತಾರನ್ರಿ ನೀರಿಗೆ? ಯೋ ಕತಿಯೇ ದೇವ್ರೆ. ಅಲ್ಲ ಏನ್ ಹಾಕೊಂಡು ಕುಡಿಯೋದು ಏನ್ ತಾನ? ಹೇಳ್ದಷ್ಟು ಮಾಡ್ಲಿ. ಹಂಗ ಒಂದು ಕುದ್ಸೋತ್ನಾಗ ಹಾಕ್ಬೇಡ. ಹೊಟ್ಟೆಗೆ ಸೋಸಿದ ಮೇಲೆ ಒಂದ್ ನಿಂಬೆ ಹಣ್ಣು ಹಿಂಡಿ ಒಂದ್ ತಟ್ಟಿಗೆ ಜೇನ್ ತುಪ್ಪ ಬಿಟ್ಟು ತುಂಬ ಎಲ್ಲ ಹಾಕಿ ಉನ್. ನನ್ನ ಕೈಲಾಗದಲ್ಲಪ್ಪ ಇವನ್ನೆಲ್ಲ ಮಾಡಿ ಹಾಕಕ್ಕ. ಕತಿ ನಿಮ್ದೊಂದು ಕಡಗಡ ಒಟ್ಟು ಚಾಪಡಿ ಹಾಕಿನ್ನೆ, ಸಕ್ಕರೆ ಹಾಕಿನ್ನೆ, ಒಂದಿಟ್ಟು ಹಾಲು ಹಾಕಿ ಸೋಸಿ ಕೊಡೋ ಸುಖ. ಅಯ್ಯೋ ಏನ್ ಐಟಮ್ ಹೇಳಿದ್ರಿ ನೀವು? ಯಾವ ನೆನಪ ಇಲ್ಲ ನನಗೀಗ. ಮತ್ತೆ ಇನ್ನೇನು ಕೇಳ್ಕೊಬೇಕು ನಾನು ನಿಮ್ಮಂತೇಲೆ. ಇವನ್ನೆಲ್ಲ ದಿನ ಒಂದಕ್ಕೂ ಮಾಡ್ಕೊಡಕ್ಕೆ ಹೋಗ್ಲೆ ನಾ ಆಗದಲ್ಲಪ್ಪ. ನನ್ನ ಕೈಲಾಗದಲ್ಲ ತಗ. ಇದು ಏನದ, ಬೇಕಾದ್ರೆ ನೀರು ಕಾಸಿ ಒಂದ್ ತಟ್ಟಗೆ 10 ಕಾಳು ಜೀರಿಗೆ ಹಾಕಿ ಸೋಸಿ ಕೊಡ್ತೇನೆ ನೋಡು ಅಷ್ಟೇ. ಅಲ್ಲ ಒಂದ್ ಹೊತ್ತಿಗೆ ಹಿಂಗಂದ್ರ ಮತ್ತೆ ಬೆಳಿಗ್ಗೆ ಎದ್ದು ಗುಟ್ಲೆ ಒಮ್ಮೆ ಕೊಡ್ಬೇಕು, ಮಧ್ಯಾಹ್ನಕ್ಕೆ ಒಮ್ಮೆ ಕೊಡ್ಬೇಕು, ರಾತ್ರಿಗೆ ಒಮ್ಮೆ ಕೊಡ್ಬೇಕು. ಹಿಂಗ ಮಾಡಿದ್ರೆ ಹೆಂಗಿದೆ ಅಂತ ಗಂಡನ ಆರೋಗ್ಯ ಕಾಯ್ಕೊಳ್ಳೋದಿಲ್ಲ. ಅಲ್ಲ ನೀ ದೇವಸ್ಥಾನಕ್ಕೆ ಹೋದಾಗ ಬೇಡ್ಕೊಂತೀಯ ಇಲ್ಲ ಮುತ್ತೈದೆ ಸಾವು ಕೊಡಪ್ಪ ಅಂತೇಳಿ? ಗಂಡ ಗಟ್ಟಿಯಾಗಿರ್ಬೇಕ್ಲೆ. ನಾ ಗಟ್ಟಿಯಾಗಿದ್ರೆ ನೀನು ಗಿಡಮೂಳಿ ನೀ ಗಟ್ಟಿಯಾಗಿರೋದು. ನನ್ನ ಆರೋಗ್ಯದ ಬಗ್ಗೆ ನೀ ಇನ್ನು ಒಂದ್ ಹೊತ್ತಿಗೆ ಹೆಚ್ಚು ಕಮ್ಮಿ ಏನಾರ ಮಾಡ್ಕೊಂಡು ತಿನ್ಸೆಟಿ. ನನ್ನ ಬಗ್ಗೆ ನೀ ಕಾಳಜಿ ವಹಿಸ್ಬೇಕು. ಅಂತದ್ ನನ್ನ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ಎಂತ ಗರ್ತಿ ನೀನು. ನಿಜವಾದ ಪತಿವ್ರತೆ ಆದ್ರ ಗಂಡನ ಬಗ್ಗೆ ಕಾಳಜಿ ವಹಿಸ್ಬೇಕು. ಅಲ್ಲ ರಾತ್ರಿ ಒಂದಿಟ್ಟು ಐಸ್ ವಾಟರ್ ನಂದೊಂದು 60 ml ಹಾಕಿ ಕೊಡಂದ್ರೆ ಅದು ತ್ರಾಸ ಆಕತ್ತಂತಿ. ಇದನ್ನಾರ ಮಾಡಿ ಕೊಡಂದ್ರೆ ಇದು ತ್ರಾಸ ಆಕತ್ತಂತಿ. ಎಲ್ಲಾ ತ್ರಾಸ ಅಂದ್ರೆ ನನ್ನ ಎದಕ್ ಮದುವೆ ಮಾಡ್ಕೊಂಡಿಲ್ಲ ಹೇಳ್ಬಿಟ್ಟಿ ನೀನು. ಇವತ್ತೇನಾಗಿತ್ರಿ ನಿಮ್ಗ? ನನ್ನ ಪತಿವ್ರತೆ ಬಗ್ಗೆ ಅನುಮಾನ ಪಡ್ತೀರೇನ? ನನಗ ಬಾಯಿ ಬಂದಂಗ ಮಾತಾಡ್ತೀರಿ. ನಾ ಮಾಡ್ಕೊಡೋದಿಲ್ಲ. ನಾ ಏನು ಮಾಡಿಕೊಡೋದಿಲ್ಲ. ನಿಮ್ ಕೈ ಅದಾವ ಇಲ್ಲ? ಒಲಿ ನೋಡಿರೇ ಇಲ್ಲ? ಇಲ್ಲೇನ್ 10 ಮಂದಿ ಯಾರು ಇಲ್ಲ ಸಸ್ತಾರ? ಹೋರಿ ಒಂದಬ್ರಿ ನೀರ್ ಕಾಸ್ಕೊಂಡ್ ಮಾಡ್ಕೊಂಡು ಕುಡ್ರಿ. ಏನ್ ದಾಡಿ ಆಗೋದಿಲ್ಲ. ಓ ಮಾರಾಯ ತಗ. ಕೋಲ್ಡ್ ವಾಟರ್ ಕೊಡಂದ್ರು ರಾಡಿ, ಹಾಟ್ ವಾಟರ್ ಕೊಡಂದ್ರು ರಾಡಿ. ಇದನ್ನ ಕಟ್ಕೊಂಡು ನನ್ನ ಬಾಳೆ ಬಿಸಿ ತುಪ್ಪಾಗೈತ್ ನೋಡತ್ತಾಗ. ನುಂಗಂಗಿಲ್ಲ ಉಗಳಂಗಿಲ್ಲ. ತಾನು ಉದ್ಧಾರ ಆಗೋದಿಲ್ಲ, ನಾನು ಉದ್ಧಾರ ಆಗಕ್ ಬಿಡೋದಿಲ್ಲ. ಆರೋಗ್ಯಕ್ಕೆ ಚಲೋ. ಕೈ ಕಾಲು ಬಾತ್ ಮಾದೇವಾಗಿ ಅವ್ ನೋಡಲ್ಲಿ ಕರಿ ಕಟ್ಟಿಗೆ ಹಂಗ ಹೊಟ್ಟೆ ಅನ್ನೋ ನಗಾರಿ ಆಗೈತಿ. ಮಕ್ಕ ನೋಡಲ್ಲಿ ಬೂದ್ ಗುಂಬಳಕಾಯಿ ಆಗೈತಿ. ನಾ ಹೇಳ್ತೇನಲ್ಲ ಬಿಸಿನೀರು ಕುಡಿ, ಒಟ್ಟು ಮೈಯರ ಕಮ್ಮಿ ಆಕತಿ. ಒಂದ್ 4 ರೌಂಡ್ ವಾಕಿಂಗ್ ಅಡ್ಡಾಡಿ ಬಾ. ನಿನ್ನ ಅವನ ರಾತ್ರಿ ಕಾಲು ಅಂತ ಒದ್ದಾಡ ತಪ್ತತಿ. ಯಾಕ್ರಿ ಗೌಡ್ರೆ ಪಾಪ ಹಿಂಗ್ ಮಾಡ್ತೀರ? ಪರಕರ ನಿಮ್ಗೆ ಹೇಳೋದ ಮರ್ತೆ ನೋಡ್ರಿ ನಾನು. ಅಂದಂಗ ಇವ ನೋಡ್ರಿಪ್ಪ ಹೆಂಗ ಬರುವಲ್ದು ಸೋಮಣ್ಣ ರೀ. ಅದೇ ಬೆಂಗಳೂರಾಗಿದ್ದ ಇಷ್ಟು ವರ್ಷ, ಈಗ ಬಂದಾನಲ್ಲ. ಏನ್ ಸತ್ತ ಮತ್ತೊಂದ್ 5 ವರ್ಷ ಆತಲ್ರಿ ಅವ. ಏನಾತ್ರಿ ಅವನು ಸತ್ನ? ಇದೇನ್ರಿ ಪರಕರ ಹಿಂಗಂತೀರಿ ನೀವು? ಅವ ರೀ ಅವ ನನ್ನಂತೇಳಿ ಹೇಳಿದ ಇನ್ನ ನಿಮ್ಮನ್ ಮದ್ವೆ ಆಗ್ಬೇಕಂತ ಆಸೆ. ಅವಂಗ ಮದ್ವೆ ಅಕ್ಕಿರನ? ಅಯ್ಯೋ ಶಾಂತಕ್ಕ ನೋಡಲೆ ಗೌಡ್ರು ಕೇಳು ಮಾತನ ಇದು. ನನಗೆ ಈ ವಯಸ್ಸಿನಾಗ ಈಗ ಸಸ್ತ್ಯಾರು ಮೊಮ್ಮಕ್ಕಳು ಇನ್ನೂ ಆಗಿಲ್ಲ, ಸಸ್ತ್ಯಾರು ಮಗ ಇರೋ ವಯಸ್ಸಿನಾಗ ನನಗ್ ಮದುವೆ ಅಂತ ಕೇಳಕತ್ತಾರ ನೋಡ. ಅಯ್ಯೋ ಅದ್ರಾಗೇನ್ ತಪ್ಪೈತ್ರಿ? ನೀವ ಅನ್ರಿ ಹಂಗಾರ ನೋಡೋಣ. ಅಲ್ಲ ನಾನು ಅನ್ನೋದು ಜೊತೆ ಬೇಕಲ್ಲ ಅಂತ ಅದಕ್ಕಷ್ಟೇ ಹೇಳಿದ್ದ. ನೋಡ್ ವಿಚಾರ ಮಾಡ್ರಿ, ನಾ ಮತ್ ಮಾತಾಡಲ್ಲ. ಹೋಗ್ರಿ ಏನ್ರ ಕೆಲಸ ಇದ್ರೆ ಮಾಡ್ಕೋ ಹೋರಿ. ಇಬ್ರಿಗೆ ನಗಿ ಬರಕತ್ತಲ್ಲ ನಿಮಗ? ಇದು ಯಾವಾಗ ನಡೀತ ಪರಕ? ನಮ್ಮನ್ ಬಾಯೇ ಬಿಟ್ಟಿಲ್ಲಲ್ಲ ನೀನು. ಬಾರಿ ಸೀಕ್ರೆಟ್ ಆಗಿಟ್ಟಿ ಬಿಡು ವಿಚಾರಗಳನ್ನ. ಅಲ್ಲ ಇದೆಲ್ಲ ಯಾವಾಗಿಂದ ನಡೆಯಕತ್ತೈತಿ? ಇದ್ರ ಹೆಣ ಎತ್ಲಿ 1 ತಿಂಗಳ ಮ್ಯಾಗ ಅಥವಾ ಗಂಟು ಬಿದ್ದು ನನಗೆ. ಹಾಳಾದ ಎಲ್ಲಿ ಹೋದ್ರು ಕಾಡ್ತಾನ, ಹೊಲಕ್ಕೆ ಹೋದ್ರು ಕಾಡ್ತಾನ, ಮನಿ ಕಡೆ ಬಂದ್ರು ಕಾಡ್ತಾನ, ಆ ರೇಷನ್ ಅಂಗಡಿಗೆ ಹೋದ್ರು ಕಾಡ್ತಾನ, ಎಲ್ಲಿ ಹೋದ್ರು ಹೊರಗೆ ಬರಂಗಿಲ್ಲ ನೋಡವತ್ತಾಗ. ಹಾಳಾದದ್ದಾಗಲ್ಲ ಗೌಡ್ರ ಮುಂದೆ ಬಂದು ಹೇಳಾನಲ್ಲ. ಇವತ್ತೇನೋ ಗೌಡ್ರ ಮುಂದೆ ಹೇಳಾನ, ಯಾರ್ಯಾರ ಮುಂದೆ ಹೇಳಾನ ಏನೋ ಯಾರಿಗೆ ಗೊತ್ತು. ಹಿಂಗ ಮಾಡಿ ನನ್ನ ಮರ್ಯಾದೆ ಕಳೆದಿಡ್ತಾನವ ಊರ್ ಹಲ್ಕಟ್ಟು ಬಾಡೆ ಆತಾಗ. ಅಲ್ಲ ಇದ್ರ ಮಣ್ಣಾಗಿಟ್ಟು ಮರು ಮಾಡ್ಲಿ ನನ್ನ ಸ್ವಸ್ತ್ಯಾರ ಏನನ್ನಕ್ಕಿಲ್ಲ. ವಿಚಾರ ಮಾಡಂಗಾರ ನೋಡೋಣ. ಅದು ಕರೆ ಅನ್ನ ನೀ ಬೇಸಂಗ ಒಂದು ತುಡ್ರವನ್ನ
ಇಲ್ಲ ಎಲ್ಲಾರ ಸಿಗ್ಲಿ ತಡಿ, ಹಿಂಗೆ ಮಾಡ್ತೇನೆ ಅವನ್ನ ಅಲ್ಕಟ್ಬೇಡ. ಏನು ಸತ್ತಿ ನನಗೆ ಗಂಟು ಬಿದ್ದ ನೋಡು, ಬೆಂಗಳೂರ ಶಡ್ದಿತ್ತ ತಗಲ್ಲೇ ಇರೋದು ಬಿಟ್ಟು ಇಲ್ಲದಕ್ಕೆ ಬಂತ. ಅಯ್ಯೋ ದೇವ್ರೇ. ನೋಡಿಮ್ಮ, ಮನೆಗೆ ಬಂದೆಲ್ಲ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಏನೋ ನೀವು ಕರೆದ್ರಿ ಅಂತ ಇಲ್ಲಿ ಮಟ್ಟ ಬಂದಿನಿ ನಾನು. ಆದರೆ ಇನ್ಮೇಲೆ ನಂಗೆ ಇಲ್ಲಿಗೆ ಬರೋಕ್ಕಾಗಲ್ಲ. ನೀವೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ರಿ. ಏನಾರ ವ್ಯವಸ್ಥೆ ಮಾಡ್ಕೊಡ್ರಿ. ಅದಕ್ಕೆ ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕು, ಅದೆಲ್ಲ ನಮ್ಮ ಹಾಸ್ಪಿಟಲ್ ಆಗಿರ್ತಾವೆ ಸರ್. ನಾವೇನು ಚೆಕ್ ಮಾಡ್ಬೋದು ಅಷ್ಟೇ, BP ಚೆಕ್ ಮಾಡೋದು, ಆಮೇಲೆ ಕೆಲವೊಂದು ಎಲ್ಲ ಈ ಚೆಕ್ ಮಾಡಿ ಟ್ಯಾಬ್ಲೆಟ್ಸ್ ಕೊಡ್ಬೋದು ಅಷ್ಟೇ. ಉಳಿದಿದ್ದೆಲ್ಲ ನೀವು ಹಾಸ್ಪಿಟ್ಲಿಗೆ ಬರ್ಬೇಕಾಕತಿ. ಏನು ಮಾಡೋದ್ರಿ ಡಾಕ್ಟ್ರ? ನಾವು ಯಾರ ಜೊತೆಗೆ ಅಂತ ಬರೋಣ ಹೇಳ್ರಿ. ಈಗ ಒಂದು ಸ್ವಲ್ಪ ದಿನದಿಂದನೂ ಬರೀ ಊರನವ್ರನ್ನ ನೀವು ಬರ್ರಿ ಗಾಡಿ ತೊಗೊಂಡು ಕರ್ಕೊಂಡು ಹೋಗೋಣ ಬರ್ರಿ ಅಂತೇಳಿ ಎಲ್ಲರನ್ನೂ ಕರೆದಿದ್ದಾತು. ಎಲ್ಲರೂ ಎಷ್ಟು ಸಲ ಅಂತ ಕೆಲಸ ಬಿಟ್ಟು ಬರ್ತಾರೆ ಹೇಳ್ರಿ ನೋಡೋಣ. ನನಗೆ ಗಾಡಿ ಪಾಡಿ ಹೊಡ್ಯಾಕೆ ಬರೋದಿಲ್ರಿ, ಇವನ ಹೊಡಿತಿದ್ದವ. ನಮ್ಮ ಹಣೆ ಬರೋಕೆ ಇದು ಹಿಂಗೆ ಆಗ್ಬಿಟ್ಟತಿ, ಏನು ಮಾಡ್ತೀರಿ ಹೇಳ್ರಿ? ನಮ್ಮ ನಶೀಬನ ಬರೋಬ್ಬರಿ ಇಲ್ರಿ ಡಾಕ್ಟ್ರ, ಹಂಗೆ ಆಗ್ಬಿಟ್ಟತ್ ನೋಡ್ರಿ. ಅಲ್ಲಮ್ಮ, ನಿಮ್ಮ ಕಷ್ಟ ನೋಡ್ಕೊಂಡು ಕುಂತ್ರೆ ಸಾವಿರ ನಿಮ್ಮ ಥರನೇ ಕಷ್ಟಪಡೋರು ಭಾಳ ಮಂದಿ ಇರ್ತಾರಲ್ಲಿ. ಎಲ್ಲ ಪೇಷಂಟ್ಸ್ನು ಬಿಟ್ಟು ಹಂಗೆ ಬರೋಕೆ ಆಗೋದಿಲ್ಲ ಏನ್ರಿ? ಅದಕ್ಕೆ ಹೇಳತ್ತೀನಿ. ಇವ್ರು ಹೆಂಡ್ತಿ ಇಲ್ಲ ಅದಾಳ್ರಿ, ತವ್ರ ಮನೆಗೆ ಹೋಗ್ಯಾಳ್ರಿ. ಇವ್ರನ್ನ ಈ ಪರಿಸ್ಥಿತಿ ಒಳಗೆ ಬಿಟ್ಟು ಅಂದ್ರೆ ತುಂಬ ಹೊಟ್ಟಿಲ್ಲದಾಳ್ರಿ, ಹಡ್ಯಾಕೆ ಹೋಗ್ಯಾಳ್ರಿ ಆಕೆ. ಓ ಹೌದಾ, ಸರಿ. ಹಂಗಿದ್ರೆ ಏನು ಮಾಡೋಕ್ಕಾಗಲ್ಲಮ್ಮ. ನೀವು ಊರಲ್ಲಿ ಯಾರನ್ನಾರು ಅಡ್ಜಸ್ಟ್ ಮಾಡ್ಕೊಂಡು ದವಾಖಾನಿಗೆ ಬರ್ರಿ. ಸರಿ, ನಾನು ಬರ್ತೀನಿ. ಡಾಕ್ಟ್ರ, ಇವ್ರ ಕಾಲಿಂದ ಏನಾಯ್ತು? ಏನು ಮಾಡೋದಮ್ಮ, ಇವ್ರ ಕಾಲು ಪೂರ್ತಿ ಏನು ಉಳಿದಿಲ್ಲ, ಮರ್ಗಾಲ್ ಹಾಕಿಸ್ಬೋದು. ಅದನ್ನು ಈಗ ಸದ್ಯಕ್ಕೆ ಟ್ರೀಟ್ಮೆಂಟ್ ಎಲ್ಲ ಮುಗಿಲಿ, ನೋಡೋಣ ಹೇಳ್ತೀನಿ. ಸ್ಪೈನಲ್ ಕಾರ್ಡಿಗೆ ಭಾಳ ಹೊಡೆತ ಬಿದ್ದೈತಿ. ನಾವು ಕೊಡೋ ಅಂಥ ಗುಳಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಕರೆಕ್ಟಾಗಿ ತೊಗೊಳ್ಳಿ, ನೋಡೋಣ. ಕ್ರಮೇಣ ಸ್ವಲ್ಪ ಆರಾಮಾತು ಅಂತಂದರೆ ಆಮೇಲೆ ಮರ್ಗಾಲ್ ಹಾಕ್ಸೋ ಬಗ್ಗೆ ವಿಚಾರ ಮಾಡೋಣ. ಅಯ್ಯೋ ದೇವ್ರಿ, ಆಯ್ಕೊಂತಿನ ಕೋಳಿ ಕಾಲು ಮುರ್ದಂಗೆ ಆಗ್ಬಿಟ್ಟತ್ರಿ ಡಾಕ್ಟರ್ ನಮ್ಮ ಪರಿಸ್ಥಿತಿ. ಆಯ್ತಾಯ್ತಮ್ಮ, ಸರಿ, ನಾ ಬರ್ತೇನೆ ತಗೋರಿ. ಅಯ್ಯೋ ದೇವ್ರೆ, ಈ ಡಾಕ್ಟ್ರಿಗೆ ಏನು ಹೇಳ್ತಾರೆ ಅಲ್ಲೇ ಬರ್ರಿ ಅಂತೇಳಿ ಕರ್ಕೊಂಬರಕ್ಕೆ ಯಾರು ತಯಾರದಾರ ಹೇಳಿ ನೋಡೋಣ. ಇಲ್ಲಿ ಕೆಲಸ ಮಾಡೋರಿಗೆ ನಾವು ಹೋಗು ನೀವು ಹೋಗುನ್ ಅಂತಂದ್ರೆ 1 ಸಲ ಬರ್ತಾರೆ, 2 ಸಲ ಬರ್ತಾರೆ, 3ನೇ ಸಲ ನಮ್ಗೆ ಆಗಲ್ಲ ಅಂತಾರೆ. ಯವ್ವ, ಏನು ಮಾಡೋದು ಬೇ ಈಗ? ನನಗಂತರೂ ಸುಮ್ಮನೆ ಸತ್ತರ ಹೋಗ್ಲೇನ ಅನ್ಸಕತ್ತೈತಿ. ಹಂಗೆ ಮಾತಾಡಬೇಡ್ಲಾ, ನೀ ಹಂಗೆ ಮಾತಾಡಿದ್ರೆ ನನ್ನ ಗತಿ ಏನಂತ ವಿಚಾರ ಮಾಡಿ ಅನ್ನೋ ಸ್ವಲ್ಪರ ನೀನು. ನಾನು ಏನು ಮಾಡ್ಲವಾ? ನಾನು ಏನು ಮಾಡಲಿ ಹೇಳಿ? ಈ ಥರ ನನಗೆ ಅನುಭವಿಸ್ಕೊಂತ ಇರೋಕ್ಕಾಗಲ್ಲ. ಆಕಿನ ಕರೆದ್ರೆ ಆಕಿನೂ ಬರೋಲ್ಲ ಅಂತಾಳ. ಆಕಿಗೆ ಪೂರ ವಿಚಾರ ಹೇಳಲಿಲ್ಲ ನಾನು. ಬರೀ ಆರಾಮಿಲ್ಲ, ಹಿಂಗೆ ಒಂದು 2-3 ತಿಂಗಳು ರೆಸ್ಟ್ ಹೇಳಾರ, 4-5 ತಿಂಗಳನ್ನ ಲೆಕ್ಕ ಕೇಳೇನಿ. ಆ ಹುಡುಗಿ ಎಂತ ಕಲ್ ಮನ್ಸನಪ್ಪ. ಯಾರಾದ್ರೂ ನೋಡ್ಬೇಕಂತಾರ ಬರ್ತಾರ, ಈಕಿಗೆ ನೋಡ್ಬೇಕಂತನೂ ಅನ್ಸಿಲ್ಲ ನೋಡ್ಲಾ. ಏನು ಮಾಡೋದು? ಇಲ್ಲಿಂದ ಅವಮಾನ ಏನು ಸ್ವಲ್ಪ ಮಾಡ್ಯಾವನ? ಸ್ವಲ್ಪ ಅವಮಾನ ಮಾಡಿದ್ವಿ ಆಕಿಗೆ. ಮನ್ಸಿಗೆ ನೋವು ಆಗೋ ಥರ ಮಾತಾಡಿ, ಬಾಯಿಗೆ ಬಂದಂಗೆ ಮಾತಾಡಿ, ನೀ ಅವ್ನು ಕೂಟದಿ ಇವ್ನು ಕೂಟದಿ, ಆ ಕೂಸ ನಂದಲ್ಲ ಅಂತೇಳಿ ಎಷ್ಟು ಅವಮಾನ ಮಾಡಿ ಕಳಿಸಿದ್ವಿ ಆಕಿಗೆ. ಎಲ್ಲ ಮನಸ್ಸಿನಾಗ ಕುಂತತಿ. ನೀನು ಬಾಯಿ ಮುಚ್ಕೊಂಡು ಇದ್ದಿದ್ದೆ ಅಂದರೆ ಇಷ್ಟೆಲ್ಲ ಹಾಕಿದ್ದೇ ಇಲ್ಲ. ನಾನು ಇಷ್ಟೆಲ್ಲ ಆಗಕ್ಕೆ ಚಾನ್ಸೇ ಇದ್ದಿದ್ದಿಲ್ಲ. ನೀನೇ ಎಲ್ಲ ಮಾಡಿದ್ದು. ಹೌದಪ್ಪ, ಹೌದು, ನಾನ ಪಾಪ ಎಲ್ಲ ಮಾಡಿದ್ದು, ನೀವೇನು ಮಾಡಿಲ್ಲಪ್ಪ, ಎಲ್ಲ ನಾನೇ ಮಾಡಿದ್ದು. ನಾನು ಅಂದೆ, ನಿನ್ನ ಬುದ್ಧಿ ಎಲ್ಲೋಗಿತ್ತು? ನಾನು ಏನು ಹಂಗಲ್ಲ ಅಂತ ನಿನ್ನ ಮನ್ಸಿಗೆ ಅನ್ನಿಸ್ತಾನ? ಅಕ್ಕ ಹಂಗಿದ್ದಿದ್ದಕ್ಕಲ್ಲ ಇಬ್ರು ಮನಸ್ಸಿನಾಗೂ ಬಂದಿದ್ದು. ಹೌದು ತಗೋ, ನೀ ಅಂದೆ ಅಂತ ನಾ ಅಂದೆ ಅಂತ ನೀನು. ಈಗ ಆದದ್ದಾತ, ಬರವಳ್ಳಲ್ಲ, ಅದನ್ನು ವಿಚಾರ ಮಾಡು. ಒಂದು ಫೋನಾರ ಹಚ್ಚಲ್ಲ ನೀನು. ಹಾಂ, ಹಂಗೆ ಮಾಡ್ತೇನೆ ತಡಿ, ನಾನು ಒಂದು ಫೋನ್ ಮಾಡ್ತೇನೆ.